ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಅಮೃತ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಇವತ್ತು ಈ ವಿಡಿಯೋನಲ್ಲಿ ಒಂದು ಸಾಫ್ಟ್ ಆದ ಮಲ್ಲಿಗೆ ಇಡ್ಲಿಯನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಮ್ಮೆಲ್ರಿಗೂ ಸಾಫ್ಟ್ ಇಡ್ಲಿ ಅಂದರೆ ತುಂಬಾ ಇಷ್ಟ ಅಲ್ವಾ? ನಮಗಷ್ಟೇ ಅಲ್ಲ, ಎಲ್ರಿಗೂ ಅಷ್ಟೇ. ಇಡ್ಲಿನ ಸಾಫ್ಟಾಗಿ ಮಾಡ್ಕೊಂಡ್ರಂತೂ ಎಲ್ಲನೂ ಖಾಲಿ ಮಾಡಿಬಿಡ್ತಾರೆ, ಅಷ್ಟು ಇಷ್ಟಪಟ್ಟು ತಿಂತಾರೆ. ಅದರಲ್ಲೂ ಮಕ್ಕಳಂತೂ ಲೆಕ್ಕನೇ ಹಿಡಿಯೋದಿಲ್ಲ, ಇನ್ನೂ ಬೇಕು ಅಂತ ಇರ್ತಾರೆ. ತುಂಬಾ ಸಾಫ್ಟಾಗಿ ನಾವು ರೇಷನ್ ಅಕ್ಕಿನ ಬಳಸಿ ಮನೆಯಲ್ಲೇ ನಾವು ಇಡ್ಲಿಯನ್ನು ಮಾಡ್ಕೋಬೋದು. ಯಾವುದೇ ಇಡ್ಲಿ ಅಕ್ಕಿ ಬೇಕಾಗಿಲ್ಲ, ಕೇವಲ ರೇಷನ್ ಅಕ್ಕಿಯಿಂದನೂ ಸಹ ನಾವು ಸಾಫ್ಟಾಗಿ ಮಾಡ್ಕೋಬೋದು. ಹೇಗೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ತೋರಿಸ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬಿಡಿ. ಹಾಗೆ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನೆಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬನ್ನಿ, ಈಗ ನಾನು ಯಾವ ರೀತಿ ಅಕ್ಕಿಯನ್ನು ನೆನೆಸ್ಬೇಕು, ಯಾವ ಮೆಜರ್ಮೆಂಟ್ನಲ್ಲಿ ನೆನೆಸ್ಬೇಕು ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ನಾನು 1 ಗ್ಲಾಸ್ ಅಳತೆಯನ್ನು ತಗೊಂಡು 3 ಗ್ಲಾಸ್ ರೇಷನ್ ಅಕ್ಕಿಯನ್ನು ತಗೊಂಡಿದ್ದೀನಿ. ಯಾವುದೇ ಇಡ್ಲಿ ಅಕ್ಕಿಯನ್ನು ಬಳಸ್ತಿಲ್ಲ. ಅದೇ ಗ್ಲಾಸ್ ಅಳತೆಯಲ್ಲಿ 1/4 ಗ್ಲಾಸಷ್ಟು ಉದ್ದಿನ ಬೇಳೆಯನ್ನು ತಗೊಂಡಿದ್ದೀನಿ. ನೀವು ಉದ್ದಿನ ಕಾಳಾದರೆ 1 ಗ್ಲಾಸಷ್ಟು ಸಾಕಾಗುತ್ತೆ. 3 ಗ್ಲಾಸ್ ಅಕ್ಕಿಗೆ 1/4 ಗ್ಲಾಸಷ್ಟು ಉದ್ದಿನ ಬೇಳೆ, ಹಾಗೆ ಅರ್ಧ ಗ್ಲಾಸಷ್ಟು ಸಬ್ಬಕ್ಕಿಯನ್ನು ಸೇರಿಸ್ಕೊಂಡಿದ್ದೀನಿ. ನೀವು ಸಣ್ಣದಾಗಿ ಬರುತ್ತಲ್ಲ ಆ ಸಬ್ಬಕ್ಕಿನ ತೊಗೊಬಿಡಿ, ದಪ್ಪದಲ್ಲಿರೋಂತಹ ಸಬ್ಬಕ್ಕಿನೇ ತೊಗೊಳ್ಳಿ. ನೋಡಿ, ಈಗ ಚೆನ್ನಾಗಿ ತೊಳ್ಕೊಬೇಕು. ನಾವು ರೇಷನ್ ಅಕ್ಕಿ ಹಾಕಿರೋದ್ರಿಂದ ಅದ್ರಲ್ಲಿ ತುಂಬಾ ಹೊಟ್ಟಿರುತ್ತೆ. ಚೆನ್ನಾಗಿ ಈ ಥರ ಏನು ಅಕ್ಕಿ ವೈಟ್ ಬಂದಿದೆ ನೋಡಿ, ಈ ಥರ ಚೆನ್ನಾಗಿ ತೊಳ್ಕೊಂಡು ನಾವು 5 ರಿಂದ 6 ಗಂಟೆಗಳ ಕಾಲ ಇದನ್ನು ನೆನೆ ಇಡಬೇಕು. ನಾವು ಬೆಳಗ್ಗೆ ಇಡ್ಲಿ ಮಾಡ್ತೀವಿ ಅಂದರೆ ಹಿಂದಿನ ದಿನ ಮಧ್ಯಾಹ್ನ 12 ಗಂಟೆಗೇ ಅಕ್ಕಿ ಎಲ್ಲ ನೆನೆಸ್ಕೋಬೇಕಾಗತ್ತೆ. ಮಿನಿಮಮ್ 5 ರಿಂದ 6 ಅವರು ಚೆನ್ನಾಗಿ ನೆನೆಬೇಕು. ಈಗ ಉದ್ದಿನಬೇಳೆ ಮತ್ತು ಸಬ್ಬಕ್ಕಿನೂ ಕೂಡ ನೆನೆಸ್ಕೊಂಡಿದ್ದೀನಿ. ಅದಕ್ಕೆ ಕುಡಿಯೋ ನೀರನ್ನು ಸೇರಿಸಿ ಅದನ್ನು ಪ್ಲೇಟ್ಗಳನ್ನ ಮುಚ್ಚಿಟ್ಟು ಮಿನಿಮಮ್ 5 ರಿಂದ 6 ಅವರು ನಾವು ನೆನೆಯೋದಕ್ಕೆ ಬಿಡಬೇಕು. ಅಷ್ಟು ಅವರ್ ನೆನೆದ್ರೆ ನಮಗೆ ಇಡ್ಲಿ ಬ್ಯಾಟರು ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನಾವು ಯಾವ ರೀತಿ ರುಬ್ಬಬೇಕು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಇವಾಗ ಮಿನಿಮಮ್ 5 to 6 hours ಮುಗಿದಿದೆ. ಎಲ್ಲ ಅಕ್ಕಿ ಎಲ್ಲ ಚೆನ್ನಾಗಿ ನೆನ್ಕೊಂಡಿದೆ. ಇಷ್ಟು ನೆನೆದ್ರೆ ಸಾಕು, ನಮಗೆ ರುಬ್ಬೋದಕ್ಕೆ ಕರೆಕ್ಟ್ ಹದದಲ್ಲಿದೆ. ಈಗ ಒಂದು ಜಾರನ್ನ ತಗೊಂಡು ಮೊದಲಿಗೆ ಸಬ್ಬಕ್ಕಿಯನ್ನು ತಗೊಂಡು ಮೊದಲು ನೀರನ್ನು ಸೇರಿಸಲಾರ್ದೆ ಸಬ್ಬಕ್ಕಿನ ಈ ಥರ ರುಬ್ಕೋಬೇಕು. ನೋಡಿ, ಇಷ್ಟು ಗಟ್ಟಿಯಾಗೇ ರುಬ್ಕೊಳ್ಳಿ. ನಂತರ ಇದಕ್ಕೆ 1 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡು ಮತ್ತೆ ನಾವು ಸ್ವಲ್ಪ ಹೊತ್ತು ರುಬ್ಕೋಬೇಕು. ಈಗ ರುಬ್ಕೊಂಡ ನಂತರ 2 ರಿಂದ 3 ಸ್ಪೂನಷ್ಟು ಉದ್ದಿನಬೇಳೆಯನ್ನು ಇದಕ್ಕೆ ಸೇರಿಸ್ಕೋಬೇಕು. ಇಷ್ಟು ರುಬ್ಕೊಂಡ್ರೆ ಸಾಕು ಸಬ್ಬಕ್ಕಿನ. ಅದ್ರ ಜೊತೆಗೇ ನಾವು 2 ರಿಂದ 3 ಚಮಚ ಉದ್ದಿನಬೇಳೆಯನ್ನು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಉದ್ದಿನಬೇಳೆ ಸಬ್ಬಕ್ಕಿ ಇಡ್ಲಿಗೆ ನುಣ್ಣಗೆ ರುಬ್ಕೋಬೇಕು, ತರಿಯಾಗಿ ನಾವು ರುಬ್ಕೊಬಾರ್ದು. ನೋಡಿ, ಈಗ ಇನ್ನೂ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಈ ಥರ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರುಬ್ತಾಯಿದ್ರೆ ನಮಗೆ ಗ್ರೈಂಡ್ರಲ್ಲಿ ರುಬ್ತೀವಲ್ಲ ಅದೇ ಥರ ಟೆಕ್ಸ್ಚರಲ್ಲಿ ಬರುತ್ತೆ. ಒಂದೇ ಸಲ ನೀರು ಹಾಕ್ಕೊಂಡು ರುಬ್ಬಾರ್ದು. ನೋಡಿ, ಈಗ ಕರೆಕ್ಟಾಗಿ ನುಣ್ಣಗೆ ರುಬ್ಕೊಂಡಿದ್ದೀವಿ. ಈಗ ಇದನ್ನು ಒಂದು ಪಾತ್ರೆಯಲ್ಲಿ ಸೇರಿಸ್ಕೊಳ್ಳೋಣ. ನೀವು ಯಾವುದೇ ಪಾತ್ರೆ ತಗೊಳ್ಳಿ, ಅದರಲ್ಲಿ ಅರ್ಧದಷ್ಟು ಹಿಟ್ಟಿರಬೇಕು. ನೋಡಿ, ಈಗ ಉದ್ದಿನಬೇಳೆಯನ್ನು ಸಹ ನುಣ್ಣಗೆ ರುಬ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಎಲ್ಲ ಕ್ಲೀನಾಗಿ ರುಬ್ಕೊಂಡಿರೋದನ್ನೆಲ್ಲ ಬಳೆದು ಹಾಕ್ಕೊಂಡು ಈಗ ಅಕ್ಕಿನೂ ರುಬ್ಕೊಂಡಿದ್ದೀನಿ. ನೋಡಿ, ಅಕ್ಕಿನ ಸ್ವಲ್ಪ ಈ ಥರ ರವೆ ಥರ ಕಾಣಿಸ್ತಾ ಇದೆ ನೋಡಿ. ತೀರಾ ದಪ್ಪಗೆ ರುಬ್ಕೊಂಬಾರ್ದು, ಹಾಗೆ ಸ್ವಲ್ಪ ಸಣ್ಣದಾಗಿ ರವೆ ಥರ ಕೈಗೆ ಸಿಗಬೇಕು. ಆ ಥರ ರುಬ್ಕೊಂಡು ಸ್ವಲ್ಪ ಗಟ್ಟಿಯಾಗಿಯೇ ರುಬ್ಕೊಳ್ಳಿ. ನೀರು ಜಾಸ್ತಿ ಸೇರಿಸ್ಕೊಂಬಾರ್ದು. ಇಡ್ಲಿಗೆ ಚೆನ್ನಾಗಿ ರುಬ್ಕೊಂಡು ಎಲ್ಲ ಸೇರಿಸ್ಕೊಂಡಿದ್ದೀವಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಸಪ್ರೇಟ್ ರುಬ್ಕೊಂಡಿರೋದ್ರಿಂದ ಅಕ್ಕಿ, ಉದ್ದಿನಬೇಳೆ, ಸಬ್ಬಕ್ಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ಮಿಕ್ಸ್ ಮಾಡ್ಕೊಂಡಿದ ನಂತರ ಉಪ್ಪನ್ನು ಸೇರಿಸೋದಕ್ಕಿಂತ ಮುಂಚೆನೇ ನಾನು ಸ್ವಲ್ಪ ಇಡ್ಲಿ ಬ್ಯಾಟರ್ನ ತೆಗೆದಿಡ್ತಾ ಇದ್ದೀನಿ. ಯಾಕಂದರೆ ನಾವು ಇದನ್ನು ಉಪ್ಪು ಹಾಕ್ತಿಲ್ಲ ಅಂದರೆ 1 ವಾರದವರೆಗೂ ನಾವು ತೆಗೆದಿಟ್ಕೋಬೋದು. ಅದರಲ್ಲಿ ನಾವು ಪಡ್ಡು ಸಹ ಮಾಡ್ಕೋಬೋದು. ಈಗ ಅದನ್ನು ತೆಗೆದಿಟ್ಟು ನಂತರ ನೋಡಿ, ಇಲ್ಲಿ ಪಾತ್ರೆ ನೋಡ್ತಿರಲ್ವ, ಅದಕ್ಕೆ ಅರ್ಧದಷ್ಟು ಇರಬೇಕು ಹಿಟ್ಟು. ಈಗ ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ. ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಚೆನ್ನಾಗಿ ಹಿಟ್ಟು ಉದುಗ್ ಬರುತ್ತೆ. ಈ ಪಾತ್ರೆಯಲ್ಲಿ ಅರ್ಧದಷ್ಟು ನಾವು ನೋಡಿಕೊಂಡ್ರೆ ಕನ್ಸಿಸ್ಟೆನ್ಸಿ ಉಪ್ಪು ಬಂದು ಚೆಲ್ಲೋದಿಲ್ಲ, ಕರೆಕ್ಟಾಗಿರುತ್ತೆ. ಈಗ ನಾವು ಇದನ್ನು ಓವರ್ ನೈಟ್ ತೆಗೆದಿಡಬೇಕು.
ಬೆಳಗ್ಗೆ ನಾನು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉದುಗ್ ಬಂದಿದೆ. ಈ ಥರ ಹಿಟ್ಟು ಉದುಗ್ ಬಂದರೆ ಮಾತ್ರ ನಮಗೆ ಇಡ್ಲಿ ಸಾಫ್ಟಾಗಿ ಬರೋಕ್ಕೆ ಸಾಧ್ಯ. ಚಳಿಗಾಲದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ಬೇಗನೆ ರುಬ್ಬಿಟ್ಬಿಡಬೇಕು. ಬೇಸಿಗೆಗಾಲದಲ್ಲಿ ನಮಗೆ ಈಸಿಯಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಇದ್ರೇ ನಮಗೆ ಇಡ್ಲಿ ಚೆನ್ನಾಗಿ ಬರೋದು. ನೋಡಿ ಎಷ್ಟು ಚೆನ್ನಾಗಿ ಉದುಗ್ ಬಂದಿದೆ. ಈ ಥರ ಬ್ಯಾಟರ್ನ ನೀವು ಮಾಡ್ಕೊಂಬಿಟ್ರೆ ಅಂದರೆ 70% ನಿಮಗೆ ಇಡ್ಲಿ ಚೆನ್ನಾಗಿ ಬಂತು ಅಂತಲೇ ಅರ್ಥ. ನೋಡಿ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗಟ್ಟಿ ಅನಿಸಿದ್ರೆ ನೀವು ನೀರನ್ನು ಸೇರಿಸ್ಕೊಳ್ಳಿ. ಇಡ್ಲಿ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಇರಬೇಕೇನೋ. ನೋಡಿ ಇಲ್ಲಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಈಗ ನಾನು ಇಡ್ಲಿ ಪಾತ್ರೆಯಲ್ಲಿ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ಪ್ಲೇಟ್ನ ತೊಗೊಂಡು ಸ್ವಲ್ಪ ಎಣ್ಣೆಯನ್ನು ಸವರ್ಕೋಬೇಕು. ನೀವು ಕಾಟನ್ ಬಟ್ಟೆ ಯೂಸ್ ಮಾಡ್ತಿದ್ರಂದರೆ ತುಂಬಾ ಒಳ್ಳೆಯದು. ಕಾಟನ್ ಬಟ್ಟೆ ಮೇಲೆ ನೀವು ಹಾಕ್ಕೊಳ್ಳಿ, ತುಂಬಾ ಈಸಿಯಾಗೂ ಬರುತ್ತೆ, ಹಾಗೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಈಗ ನಾನು ಒಂದು 3/4 ಭಾಗದಷ್ಟು ಬ್ಯಾಟರನ್ನ ಹಾಕ್ತಾಯಿದ್ದೀನಿ. ತುಂಬ ಹಾಕಿಬಿಟ್ರೆ ಬೆಂದು ಮತ್ತೆ ಉಬ್ಬುತ್ತೆ. ಅದಕ್ಕೋಸ್ಕರ ಅದು ಎಷ್ಟು ಹೋಲಿರುತ್ತಲ್ಲ ಅದ್ರ 3/4 ಭಾಗದಷ್ಟು ನಾವು ಇಡ್ಲಿ ಹಿಟ್ಟನ್ನು ಸೇರಿಸ್ಕೋಬೇಕು. ನೋಡಿ ಈಗ ಮತ್ತೊಂದು ಸಲ ತೋರಿಸ್ತಾ ಇದ್ದೀನಿ. ಎಣ್ಣೆಯನ್ನು ಸವರ್ಕೊಂಡು ನಾವು ಹಿಟ್ಟನ್ನು 3/4 ಭಾಗದಷ್ಟು ಸೇರಿಸ್ಕೊಬೇಕು. ಸಾಫ್ಟಾಗಿ ಇಡ್ಲಿ ಮಾಡಿದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಅಲ್ಲ. ವಾರಕ್ಕೊಂದಿನ ಈ ಥರ ಇಡ್ಲಿನ ಮಾಡ್ಕೊತಾ ಇದ್ದರೆ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಅದರಲ್ಲೂ ಸಾಫ್ಟಾಗಿ ಮಾಡಿದ್ರಂತೂ ತುಂಬಾ ಇಷ್ಟಪಡ್ತಾರೆ. ನೋಡಿ ಈಗ ನೀರು ಮಳ್ತಾ ಇದೆ. ನಾನು ಒಂದ್ರ ಮೇಲೆ ಒಂದಿಟ್ಟು ಅದನ್ನು ಮುಚ್ಚಿ ಮಿನಿಮಮ್ 15 ನಿಮಿಷ ನಾವು ಹಾಗೆ ಬಿಡಬೇಕು. 15 ನಿಮಿಷ ಬಿಟ್ಟಾಗ ಇಡ್ಲಿ ಕರೆಕ್ಟಾಗಿ ಬೆಂದಿರುತ್ತೆ. ಅದಕ್ಕೂ ಮುಂಚೆ ತೆಗಿಯೋದು ನೋಡೋದು ಎಲ್ಲ ನಾವು ನೋಡಬಾರ್ದು. ನೀವು ಮೆಜರ್ಮೆಂಟ್ ಕರೆಕ್ಟಾಗಿ ಇಟ್ಕೊಂಬಿಡ್ರಿ. ಟೈಮಿಂಗ್ಸು 15 ಮಿನಿಟ್ಸ್ ಆದಮೇಲೆ ನೀವು ಓಪನ್ ಮಾಡಿ ನೋಡಿ. ಅದನ್ನು ಟಚ್ ಮಾಡಿದ್ರೆ ಕೈಗೆ ಅಂಟಬಾರ್ದು. ಈಗ ನೋಡಿ ನಾನು ತೋರಿಸ್ತಾ ಇದ್ದೀನಿ, ಕೈಗೆ ಅಂಟಬಾರ್ದು. ಅಂಟಲಿಲ್ಲ ಅಂದರೆ ನಿಮಗೆ ಕರೆಕ್ಟಾಗಿ ಇಡ್ಲಿ ಆಗಿದೆ ಅಂತ ಅರ್ಥ. ತೆಗೆದಿಟ್ಟ ಮೇಲೆ ಒಂದು 2ರಿಂದ 3 ನಿಮಿಷ ಬಿಟ್ಟು ನಂತರ ನೀವು ಇಡ್ಲಿಯನ್ನು ತೆಗೀರಿ. ಹಾಗೆ ತೆಗಿಯೋಕ್ಕೋದ್ರೆ ಸ್ವಲ್ಪ ನಿಮಗೆ ಅಂಟ್ಕೊಳ್ಳುತ್ತೆ. ನೋಡಿ ನಿಧಾನಕ್ಕೆ ಈ ಥರ ಅದೇ ಬಿಟ್ಬಿಡುತ್ತೆ. ತಣ್ಣಗಾದರೆ ಅದೇ ಬಿಟ್ಬಿಡುತ್ತೆ. ನಿಮ್ಗೆ ಅರ್ಜೆಂಟ್ ಬೇಕು ಅಂದರೆ ನೀರನ್ನು ಚುಮ್ಕಿಸ್ಕೊಂಡು ನೀವು ಬಿಡಿಸ್ಕೊಬೋದು. ನೋಡಿ ಅದೇ ಬಂದುಬಿಡ್ತು. ಎಷ್ಟು ಸಾಫ್ಟಾಗಿದೆ ಅಲ್ವಾ. ನೀವು ಈ ಥರ ಇಡ್ಲಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ರೆ ಸಂಡೇ ವಾರದಲ್ಲಿ 2 ದಿನ ಮಕ್ಕಳಿಗೆ ನೀವು ಲಂಚ್ ಬಾಕ್ಸ್ ಕಟ್ಟೋದಕ್ಕೆ ಈಸಿಯಾಗಿ ಹೋಗ್ಬಿಡುತ್ತೆ. ಹಾಗೆ ಇಡ್ಲಿ ಅಂದರೆ ಮಕ್ಳಿಗೂ ತುಂಬ ಇಷ್ಟ ಅಲ್ವಾ. ಈ ಥರ ಇಡ್ಲಿ ಹಿಟ್ಟನ್ನು ನೀವು ಮಾಡಿ ನೋಡಿ, ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ. ಹಾಗೆ ನಮಗೆ ಸಾಫ್ಟಾಗಿ ಇಡ್ಲಿ ಮಾಡಬೇಕು ಅಂತ ಅನಿಸ್ದಾಗೆಲ್ಲ ನಾವು ಈ ಥರ ರೇಷನ್ ಅಕ್ಕಿಯಿಂದಲೇ ನಾವು ಸಾಫ್ಟಾಗಿ ಮಾಡ್ಕೋಬೋದು. ನಮ್ಗೆ ಯಾವುದೇ ಇಡ್ಲಿ ಅಕ್ಕಿ ಬೇಕಾಗಿಲ್ಲ. ಇದ್ದರೆ ಬಳಸ್ಬೋದು, ಇಲ್ಲ ಅಂದರೆ ಚಿಂತೆನೇ ಮಾಡೋ ಹಾಗಿಲ್ಲ. ರೇಷನ್ ಅಕ್ಕಿನಿಂದನೂ ಸಹ ನಾವು ತುಂಬಾ ಸಾಫ್ಟಾಗಿ ಈ ಥರ ಮಲ್ಲಿಗೆ ಇಡ್ಲಿಯನ್ನು ಮಾಡ್ಕೋಬೋದು. ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಸ್ಪಾಂಜಾಗಿ ಬಂದಿದೆ ಅಂದರೆ ಅಷ್ಟೇ ವೈಟಾಗಿ ಕಲರ್ ಕೂಡ ಬಂದಿದೆ. ಚೆನ್ನಾಗಿ ತೊಳ್ಕೊಂಡ್ರೆ ಇಷ್ಟು ವೈಟಾಗಿ ಬರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿದೆ. ಹಾಗೆ ಹತ್ತಿ ಥರ ನಮಗೆ ಕಾಟನ್ ಮುಡ್ತಂಗೆ ಆಗ್ತಾಯಿದೆ, ಅಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಸಾಫ್ಟಾಗಿರೋ ಇಡ್ಲಿನ ನೀವು ಮನೆಯಲ್ಲಿ ನಾನು ತೋರಿಸ್ಕೊಟ್ಟಿರೋ ಕನ್ಸಿಸ್ಟೆನ್ಸಿಯಲ್ಲಿ ಇಡ್ಲಿ ಬ್ಯಾಟರ್ನ ರೆಡಿ ಮಾಡಿಕೊಂಡು ರುಬ್ಬೋ ವಿಧಾನನೂ ನೀವು ಈ ಥರ ಅನುಸರಿಸಿದ್ರಿ ಅಂದರೆ ನಿಮಗೆ ಸೂಪರ್ವಾಗಿರೋ ಇಡ್ಲಿ ಮನೆಯಲ್ಲೇ ರೆಡಿಯಾಗೋಗ್ಬಿಡುತ್ತೆ. ಇದಕ್ಕೆ ಚಟ್ನಿ ಮತ್ತು ಸಾಂಬಾರು ಜೊತೆ ನಾವು ತಿಂತಾಯಿದ್ರೆ ತುಂಬಾ ಇಷ್ಟಪಟ್ಟು ತಿಂದ್ಬಿಡ್ತೀವಿ. ಈ ಚಟ್ನಿ ಮತ್ತು ಸಾಂಬಾರನ್ನು ನಾನು ಯಾವ ರೀತಿ ಮಾಡೋದು ಅಂತ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ಮತ್ತೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ಅಷ್ಟು ಸಾಫ್ಟಾಗಿ ಬಂದಿದೆ ಇಡ್ಲಿ. ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಖಂಡಿತ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದರೆ ನಿಮಗೆ ಇಡ್ಲಿ ಬ್ಯಾಟರ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು, ಹಾಗೆ ಇಷ್ಟು ಸಾಫ್ಟಾಗಿ ಇಡ್ಲಿಯನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಕಂಪ್ಲೀಟಾಗಿ ನಿಮಗೆ ಗೊತ್ತಾಗುತ್ತೆ. ನನ್ನ ಚಾನೆಲ್ನ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.